ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್. ನೀವೆಲ್ಲರೂ ನೋಡ್ತಿದ್ದೀರಾ ಸಾತ್ವಿಕ್ ಬ್ಲಾಗ್ಸ್. ಗಾಯ್ಸ್, ಇವತ್ತಿನ ವಿಡಿಯೋಲಿ ನಂದು ಮೋಟೋ ವ್ಲಾಗಿಂಗ್ ಸೆಟಪ್ ತೋರಿಸ್ತೀನಿ. ವಿಡಿಯೋ ಮತ್ತು ಆಡಿಯೋ ಕ್ವಾಲಿಟಿ ಎಲ್ಲ ಸೇರಿಸಿ ಇದು ಬೆಸ್ಟ್ ಮೋಟೋ ವ್ಲಾಗಿಂಗ್ ಸೆಟಪ್ ಅಂಡರ್ ಬಜೆಟ್. ಇದ್ರದ್ದು ಪ್ರೈಸ್ ಎಲ್ಲ ಹೇಳ್ತೀನಿ. ಇದು ಹೆಲ್ಮೆಟ್ ಬಂದು 2500. ಮತ್ತು ನೆಕ್ಸ್ಟು ಕ್ಯಾಮ್ರಾದು ಅದರದೆಲ್ಲ ಹೇಳ್ತೀನಿ. ಮತ್ತು ನೆಕ್ಸ್ಟಲ್ಲಿ ಬಂದು ನಾನಿದು ಆ್ಯಕ್ಷನ್ ಪ್ರೋದು ಯೂಸ್ ಮಾಡೋದಿದು ಕ್ಯಾಮ್ರಾ ಹೋಲ್ಡರ್. ಇದು ಆ್ಯಕ್ಷನ್ ಪ್ರೋದು ಯೂಸ್ ಮಾಡೋದು ನಾನು. ಗಾಯ್ಸ್, ನಂದು ಕ್ಯಾಮ್ರಾ ಇದು ಡಿಜೆ ಅದಕ್ಕೆ ಇದು ಡಿಜೆ ಲೋಗೋ ನೋಡ್ಬೋದು ನೀವು, ಡಿಜೆ ಕ್ಯಾಮ್ರಾ ಹೋಲ್ಡರ್ ಜೊತೆಗೆ. ಮತ್ತು ಇದು ಆ್ಯಕ್ಷನ್ ಪ್ರೋದು ಇದ್ರ ಜೊತೆಗೆ ಅಟ್ಯಾಚ್ ಮಾಡ್ಬೋದು. ಇದು ಸ್ಕ್ರೂ ಎಲ್ಲ ಅವರೇ ಕೊಡ್ತಾರೆ, ಇವರು ಸ್ಕ್ರೂ ಎಲ್ಲ. ಮತ್ತು ಹಾಗೆ ಇದನ್ನು ಹಾಕೋದೇ ಏನು ಭಾಳ ಕಷ್ಟ ಆಗೋದಿಲ್ಲ. ಈ ಥರ ಹಿಡ್ಕೊಂಡು ಕೆಳಗಡೆ ಡ್ರ್ಯಾಗ್ ಮಾಡಬೇಕಷ್ಟೆ, ಏನು ಭಾಳ ಕಷ್ಟ ಆಗೋದಿಲ್ಲ. ನೋಡ್ಬೋದು ನೀವು ಕುತ್ಕೊಂತಾನೆ, ಇಷ್ಟೇ ಇದ್ರದ್ದು. ಮತ್ತು ಇದು ಡಿಜೆ ಇದು ಏನಪ್ಪ ಕ್ಯಾಮ್ರಾಗೆ ಎಕ್ಸ್ಟರ್ನಲ್ ಮೈಕ್ಸ್ ಎಲ್ಲ ಯೂಸ್ ಮಾಡಿ ನೋಡಿದೆ, ಆದರೆ ಹೌದು ಅಷ್ಟು ಔಟ್ಪುಟ್ ಕೊಡ್ತಿಲ್ಲ. ಅದಕ್ಕೆ ನಂದು ಈಗ ಮೈಕ್ ತಗೊಂಡಿನಿ ಅಂದರೆ ನಾರ್ಮಲ್ ಇಯರ್ಫೋನ್ ಥರ ಇರುತ್ತಲ್ಲ, ಅದ್ರದ್ದು ಮೈಕೆ ಬೆಸ್ಟ್ ಇದು ಡಿಜೆ ಆ್ಯಕ್ಷನ್ 2 ಕ್ಯಾಮ್ರಾಗೆ. ಗಾಯ್ಸ್, ನೋಡ್ಬೋದು ನೀವು ಯಾವ್ದಾರ ಅಂದರೆ ಹಳೇದು ಇಯರ್ಫೋನ್ಸ್ ಇರ್ಬೋದು, ಅದ್ರದ್ದು ಮೈಕು ಈ ಥರ ಮೈಕ್ಗಳೇ ಬೆಸ್ಟು ಡಿಜೆ ಆ್ಯಕ್ಷನ್ 2ಗೆ. ಮತ್ತು ಇದ್ರದ್ದು ಏನಪ್ಪ ಸಿ ಟೈಪ್ ಇದು ಎಕ್ಸ್ಟರ್ನಲ್ ಮೈಕ್ ಹಾಕ್ಬೇಕಂದ್ರೆ, ಅದಕ್ಕೆ ನಾನು ಎಕ್ಸ್ಟೆಂಡರ್ ತಗೊಂಡಿದ್ದೀನಿ. ನೋಡ್ಬೋದು ನೀವು ಎಕ್ಸ್ಟೆಂಡರು ಸಿ ಟೈಪು ನೋಡ್ಬೋದು ನೀವು ಎಕ್ಸ್ಟೆಂಡರ್ ತಗೊಂಡಿದ್ದೀನಿ. ಇದರಿಂದ ಡಿಜೆಗೆ ಕನೆಕ್ಟ್ ಮಾಡ್ಬೋದು ಈಸಿಯಾಗಿ. ಮತ್ತು ನೆಕ್ಸ್ಟಲ್ಲಿ ಬಂದರೆ ನಿಮಗೆ ತೋರಿಸ್ಬೇಕಂದ್ರೆ ಇದು ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ನು ಕ್ಯಾಮ್ರಾ ಮಾಡುತ್ತೆ ಆದಷ್ಟು. ಮತ್ತು ನಾನೊಂದು ಜುಗಾಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇದು ಬಟ್ಟೆ ಥರ ಹಾಕಿದ್ದೀನಿ, ಇದು ವಿಂಡಿಂದು ನಾಯ್ಸ್ ಎಲ್ಲ ರಿಡ್ಯೂಸ್ ಮಾಡುತ್ತೆ. ನೋಡ್ಬೋದು ನೀವು, ಇದು ಜುಗಾಡ್ ಏನಿಲ್ಲ, ಬಟ್ಟೆ ತಗೊಂಡು ಇಲ್ಲಿ ಪ್ಯಾಡಿಂಗ್ ಹತ್ರ ಒಂದು ಸ್ಕ್ರೀವ್ ಇರುತ್ತೆ, ಅದ್ರ ಜೊತೆಗೆ ಅಟ್ಯಾಚ್ ಮಾಡಿ ಇಲ್ಲಿ ಸ್ಟೆಪ್ಲರ್ ಹೊಡೆದ್ಬಿಟ್ರೆ ಆಯಿತು. ನೋಡ್ಬೋದು ನೀವು ವಿಂಡ್ ಕ್ಯಾನ್ಸಲೇಷನ್ ಎಲ್ಲ ಆಗುತ್ತೆ. ಗಾಯ್ಸ್, ನೋಡ್ಬೋದು ನೀವು ನಂದು ಕ್ಯಾಮ್ರಾ ಇದು ಡಿಜೆ ಆ್ಯಕ್ಷನ್ 2 ಇದು ಮತ್ತೆ ಅಟ್ಯಾಚ್ ಆಗೋದು ಏನು ಭಾಳ ಕಷ್ಟ ಇಲ್ಲ. ಇದು ಈ ಥರ ಇರುತ್ತೆ, ಇಲ್ಲಿ ಕನೆಕ್ಟ್ ಆಗಿಬಿಡುತ್ತೆ. ಇಷ್ಟು ಮೇಲಿಟ್ಟಿವೆ ಅಂದರೆ ನೋಡ್ಬೋದು ನೀವು ಕನೆಕ್ಟ್ ಆಗಿಬಿಟ್ಟಿದೆ. ನೋಡಿ ಬರೋದಿಲ್ಲ, ನೋಡ್ಬೋದು ಬರೋದಿಲ್ಲ, ಫುಲ್ಲು ಟೈಟಾಗಿ ಕನೆಕ್ಟ್ ಆಗಿದೆ. ಈಗ ಮೈಕಿಂದು ನಾನು ಪ್ಲೇಸ್ಮೆಂಟ್ ಎಲ್ಲಿ ಇಡ್ತೀನಿ ಅಂತ ತೋರಿಸ್ತೀನಿ. ಗಾಯ್ಸ್, ನಂದು ಮೈಕ್ ಪ್ಲೇಸ್ಮೆಂಟ್ ನೋಡ್ಬೋದು ನೀವು, ಕರೆಕ್ಟ್ ಚಿನ್ನ ಹತ್ರ ಮಾಡ್ತೀನಿ ನಾನು. ಇದ್ರದ್ದು ಆಡಿಯೋ ಔಟ್ಪುಟ್ ಮತ್ತು ವಿಡಿಯೋ ಔಟ್ಪುಟ್ ಎಲ್ಲ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಗಾಯ್ಸ್, ಅಂದಾಗೆ ಇದ್ರದ್ದು ಎಲ್ಲರದು ಪ್ರೈಸ್ ಹೇಳ್ಬಿಡ್ತೀನಿ. ಇದು ಹೆಲ್ಮೆಟ್ ಬಂದು 2500. ನೆಕ್ಸ್ಟಲ್ಲಿ ಬಂದರೆ ಇದ್ರದ್ದು ಕ್ಯಾಮ್ರಾದು ಬಂದು 15,000 ಅಪ್ರಾಕ್ಸ್ ಆಗುತ್ತೆ. ಮತ್ತು ಇದ್ರದ್ದು ಮೈಕಿಂದ ಹೇಳಿದ್ದೀನಿ ನಿಮಗೆ ಎಷ್ಟಾಗುತ್ತೆ ಅಂತ, 200ಇಂದ 300 ಮಟ. ಮತ್ತು ಇದ್ರದ್ದು ಆ್ಯಕ್ಷನ್ ಪ್ರೋದು ಮೌಂಟ್ ಬಂದುಬಿಟ್ಟು ಎಷ್ಟು 350 ಹಂಗೆ ಆಗುತ್ತೆ ಅಷ್ಟೇ. ಇದ್ರದ್ದು ನೋಡ್ಬೋದು ನೀವು ಆರಾಮಾಗಿ ಒಂದು 19-20,000 ಒಳಗಡೆ ಎಷ್ಟು ಚೆನ್ನಾಗಿರೋ ಮೋಟೋ ವ್ಲಾಗಿಂಗ್ ಸೆಟಪ್ ಆಗುತ್ತೆ ಅಂತ. ಈಗ ನಿಮಗೆ ಇದ್ರದ್ದು ವ್ಯೂ ಎಲ್ಲ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಬೈಕಲ್ಲಿ ಸಿಗೋಣ ಗಾಯ್ಸ್. ಗಾಯ್ಸ್, ಆಡಿಯೋ ಮತ್ತು ವಿಡಿಯೋ ಕ್ವಾಲಿಟಿ ನೋಡ್ಬೋದು ನೀವು ಯಾವ ಥರ ಬರ್ತಿದೆ ಅಂತ. ಇದು ಬೆಸ್ಟ್ ಮೋಟೋ ವ್ಲಾಗಿಂಗ್ ಸೆಟಪ್. ಇದು ಅಂಡರ್ ಬಜೆಟ್ ಒಂದು 20Kಯಲ್ಲಿ ನೀವು ಆಡಿಯೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಎರಡೂ ನೋಡ್ಬೋದು ನೀವು. ಚೆನ್ನಾಗಿದೆ ಮೋಟೋ ವ್ಲಾಗಿಂಗ್ ಸೆಟಪ್ ಎಲ್ಲ. ಗಾಯ್ಸ್, ವೈಸರ್ ತೆಗೆದಾಗ ಆಡಿಯೋ ಕ್ವಾಲಿಟಿ ನೋಡ್ಬೋದು. ಈಗ ನಂದು ವೈಸರ್ ಓಪನ್ ಇದೆ, ವೈಸರ್ ಓಪನ್ ಇದ್ದರೆ ಆಡಿಯೋ ಕ್ವಾಲಿಟಿ ನೋಡ್ಬೋದು ನೀವು. ಗಾಯ್ಸ್, ಹೈ ಸ್ಪೀಡಲ್ಲಿ ಆಡಿಯೋ ಕ್ವಾಲಿಟಿ ನೋಡ್ಬೋದು ನೀವು. ಮತ್ತು ಓಪನ್ ಇದೆ ವೈಸರು. ಗಾಯ್ಸ್, ಈ ವಿಡಿಯೋಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಒಂದು ಹೊಸ ರೈಡ್ ಒಂದಿಗೆ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್.